ಭಾರತದಲ್ಲಿ ಒಂದು ಹೊಸ ಯುವ ರಾಜಕೀಯ ಪಾರ್ಟಿ ಶುರುವಾಗಿದೆ. ಅದರ ಹೆಸರೇನು ಗೊತ್ತಾ? ಕಾಕ್ರೋಚ್ ಜನತಾ ಪಾರ್ಟಿ. ಹೌದು, ನೀವು ಕೇಳಿದ್ದು ನಿಜ. ಜಿರಳೆಗಳ ಪಾರ್ಟಿ. ಇದಕ್ಕೆ ಕಾರಣ ಏನು ಅಂದ್ರೆ, ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ವಿಚಾರಣೆಯೊಂದರಲ್ಲಿ ಭಾರತದ ಮುಖ್ಯ ನ್ಯಾಯಮೂರ್ತಿಗಳಾದ ಸೂರ್ಯಕಾಂತ್ ಅವರು ದೇಶದ ನಿರುದ್ಯೋಗಿ ಯುವಕರನ್ನು ಜಿರಳೆಗಳಿಗೆ ಹೋಲಿಸಿದರು. ಇದು ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಆಕ್ರೋಶಕ್ಕೆ ಕಾರಣವಾಗಿತ್ತು. ಇದಕ್ಕೆ ಯುವಕರು ಸಿಟ್ಟಾಗದೆ ವಿಶಿಷ್ಟವಾಗಿ ಪ್ರತಿಕ್ರಿಯಿಸಿದರು. ಅಮೆರಿಕದಲ್ಲಿ ಓದುತ್ತಿರುವ ಅಭಿಜಿತ್ ದಿಪ್ಕೆ ಎಂಬ ಯುವಕ ಮರುದಿನವೇ ಈ ಕಾಕ್ರೋಚ್ ಜನತಾ ಪಾರ್ಟಿಯನ್ನು ಲಾಂಚ್ ಮಾಡಿದರು. ಅಚ್ಚರಿಯ ವಿಷಯ ಅಂದ್ರೆ, ಹೆಚ್ಚು 72 ಗಂಟೆಗಳಲ್ಲಿ ಇವರ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ 11.9 ಮಿಲಿಯನ್ ಫಾಲೋವರ್ಸ್ ಬಂದಿದ್ದಾರೆ ಮತ್ತು ಲಕ್ಷಾಂತರ ಯುವಕರು ವೆಬ್ಸೈಟ್ನಲ್ಲಿ ಸೈನ್ ಅಪ್ ಆಗಿದ್ದಾರೆ. ಈ ಪಾರ್ಟಿಗೆ ಸೇರಲು ಅರ್ಹತೆ ಏನೆಂದರೆ, ನೀವು ನಿರುದ್ಯೋಗಿ ಆಗಿರಬೇಕು, ಸೋಮಾರಿ ಆಗಿರಬೇಕು ಮತ್ತು ಆನ್ಲೈನ್ನಲ್ಲಿ ಸದಾ ಆಕ್ಟಿವ್ ಇರಬೇಕು. ಯುವಕರು ಜಿರಳೆಗಳಂತೆ ವೇಷ ಧರಿಸಿ ಯಮುನಾ ನದಿಯನ್ನು ಸ್ವಚ್ಛಗೊಳಿಸುವ ಮೂಲಕ ಶಾಂತಿಯುತ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ದೇಶದ ಯುವಕರು ಧ್ವನಿಯನ್ನು ರಾಜಕಾರಣಿಗಳು ನಿರ್ಲಕ್ಷಿಸಿದರೆ ಎಂಬ ಬೇಸರದಲ್ಲಿ ಯುವಕರಿಗೆ ಈ ಪಾರ್ಟಿ ಒಂದು ದೊಡ್ಡ ಧ್ವನಿಯಾಗಿದೆ. ಭಾರತದ ಈ ಹೊಸ ಜೆನ್ಸಿ ಕ್ರಾಂತಿಯ ಬಗ್ಗೆ ನಿಮಗೇನನ್ಸುತ್ತೆ?